ಇಲ್ಲಿಗೆ ಬರ್ರಿ ಅಂತ ಕರೆದಿದ್ನಲ್ಲ ಈ ಮನೆ ಆಳಿಗಳು ಯಾಕೆ ಇನ್ನೂ ಬರ್ಲಿಲ್ವಲ್ಲ. ಬರ್ಲಿಲ್ಲ ಅಂದ್ರೆ ನಾವೇ ಹೋಗೋಣ ಮಗಳೇ. ಇವ್ರನ್ನ ಕಾಯ್ಕೊಂಡು ಕುಂತ್ಕೊಳಕ್ ಆಗಿಲ್ಲ. ಸೊತ್ತು ಮಾಡ್ತಾರೋ ಏನೋ ಯಾರಿಗೆ ಗೊತ್ತು. ಒಂದು ಟೈಮ್ ಸೆನ್ಸ್ ಅನ್ನೋದಿಲ್ಲ. ಅಲ್ಲಿ ಹೋಯ್ತಾ ಇರೋದು ನಾವಲ್ಲಿ ಆಟ ಆಡಕ್ಕೆ ಹೋಯ್ತಾ ಇದೀವಿ. ನಿಧಿ ನಿಧಿ 3-4 ಮೂಟೆ ನಿಧಿ ಎತ್ಕೊಬಿಟ್ಟು ಬರಕ್ಕೆ ಅಂತ ಹೋಯ್ತಾ ಇದೀವಿ. ಇವ್ರು ನೋಡಿದ್ರೆ ಈ ಸೊತ್ತು ಲೇಟ್ ಮಾಡದ. ಕ್ಯಾಕರ್ಸ್ ಮಾಕ್ ಹೋಗಿಬೇಕು ಬಾ ಇವ್ರಿಗಂತೂ ಎಷ್ಟು ಗೊತ್ತಿರೋ ಬುದ್ಧಿ ಇಲ್ಲ ಏನೂ ಇಲ್ಲ ಇವರು. ಆಗು ಬುತ್ತಾ ಇದ್ದಂಗೆ ಅವ್ರು ಇಬ್ರು ನಡ್ಕೊಂಡು ಸಂದಗಾಸಿ. ಅಲ್ಲ ಎಲ್ಲರೂ ಮನೆ ಕಣ್ ಮೇಲೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ ತಾನೆ. ಮನೆ ಕಣ್ ಮೇಲೆ ಮತ್ತೆ ಹೋಗೋಣ ಅಂತಂದ್ರೆ ನೋಡಿ ಎಂತ ಕೆಲಸ ಮಾಡ್ತಾವೆ ಇವು ಬಡ್ಡೆತ್ತದವು ಅಂತ ಹೇಳ್ಬಿಟ್ಟು ಸರ್ನ ನಡ್ಕೊಂಬರೋದ್ಬಿಟ್ಟು ಆಟ ಆಡ್ಕೊಂಡು ನಡ್ಕೊಬತ್ತಿರೋದು ನೋಡು. ಅವು ಮಕ್ಕಿಷ್ಟು ಬೆಂಕಿ ಹಾಕ ಇರಮ್ಮ. ಮುಗಿಲಿ ಇದೊಂದು ಮುಗಿಲಿರು, ಆಮೇಕಿಂತ ತೋರಿಸ್ತೇನೆ. ಸುಮ್ಕಿರು. ನಾವಿಬ್ಬರು ಹೋಗ್ಬಿಟ್ಟು ಅಲ್ಲಿ ಕ್ಯಾಮೆ ಮಾಡೋಕ್ಕಾಗಕ್ಕಿಲ್ಲ. ತಿರುಗಿ ಇವ್ರು ಬರಲಿಲ್ಲ ಅಂದ್ರೆ ಆಗಕ್ಕಿಲ್ಲ. ಅವ್ರಿಗೂ ದುಡ್ಡಾಸೆ ಶಾನೆ ಐತಿ. ಏನೋ ಹೇಳಿದ್ವಲ್ಲ ಪೊದ್ದಿಗೆ ಬುದ್ಧಿ ಕಳ್ಸಕ್ಕೂ ಸರಿಯಾಗಿ ಅವಳು ಇವಳಂತೂ ನನಗೇನು ಹೊಸಿ ಅಯ್ಯೋ ಅನ್ಸೋಳೇನ ಪೊದ್ದಿ. ಅದಕ್ಕೆ ದೇವ್ರು ಅವಳಿಗೆ ಸರಿಯಾಗಿ ಅಯ್ಯೋ ಅನ್ಸಕ್ಕೆ ಒಳ್ಳೆ ಸಸೆನ ಕೊಟ್ಬಿಟ್ಟು ಕೊಡಿಸ್ಬಿಟ್ಟೈತೆ ದೇವ್ರು. ಇರೋರು ಗೊತ್ತಾವ್ರೆ. ನಿಮ್ಗೆ ಹೇಳಿರ್ಲಿಲ್ವ ನಾನು ಹೊಸಿ ಸಾರನ ಬರಬೇಕು ಅಂತ ಹೇಳ್ಬಿಟ್ಟು ಸಾರನ ಬರೋದು ಬಿಟ್ಬಿಟ್ಟು ಇದೇನಿದು ಇಷ್ಟು ಲೇಟ್ ಮಾಡ್ತಿರಲ್ಲ. ತಿರುಗಿ ನಾವು ಬರೋದು ಯಾವಾಗ ಹೋಗೋದು ಯಾವಾಗ? ನಿಮ್ಗಂತೂ ಎಷ್ಟು ಹೇಳಿದ್ರು ಅಷ್ಟೇ. ನಮ್ಮ ಗುಂಪಾಗಿದ್ದೀರಾ ಅಂತಂದರೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ಬೇಕು ನೀವು. ಅಯ್ಯೋ ಏನು ಮಾಡನಿ ನಾನು ಒಳಗೆ ಅವನೆಲ್ಲ ಮನೆ ಕಳೋದೇ ಇಲ್ಲ ಅಂತಾನೆ ಏಸತ್ತಾದ್ರೂ ಫೋನ್ ಎತ್ಕೊಂಡು ಕಿಸ್ಕೊಂಡು 10 ಗಂಟೆ ಆದರೂ ಕಿಸ್ಕೊಂಡು ಏನೇ ಕುಂತವನಿ. ಏನು ಮಾಡೋಕ್ಕಾಯ್ತದ? ನಾನು ನನ್ನ ಮಗಳು ಕಾಯಗಂಟ ಕಾದು 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 ಏನು ಮಾಡಿದ್ರು ಮನೆ ಕಂಡ್ಲೇನೇ ಇಲ್ಲ ಬೊಡ್ಡೆತ್ತದು. ಮತ್ತೆ ಇವಾಗ ಹೆಂಗೆ ಬಂದ್ರಿ? ಹಾಲೊಳಗಡಿಕೆ ಒಂದು ನಿದ್ದೆ ಮಾತ್ರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಕುಡಿ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ನಿದ್ದೆ ಬಂತೇನೋ ಹಂಗೆ ಮನಿಕಬಿಟ್ಟ. ಇಲ್ಲ ಅಂತ ಹೇಳಿದ್ರೆ ಎದ್ಬಿಟ್ಟು ಮಧ್ಯ ರಾತ್ರಿನಾಗ ಎದ್ಬಿಟ್ಟು ಎಲ್ಲಿ ಎತ್ತೋದ್ಲು ಎಂಡ್ರೆಲ್ಲೋದ್ಲು ಅತ್ತೆ ಎಲ್ಲೋದ್ಲು ಅಂತ ಹುಡ್ಕಕ್ಕಿಲ್ವಾ? ಅದಕ್ಕೆ ನಿದ್ದೆ ಮಾತ್ರ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಎಲ್ಲ ಇವಳ ನಾವೇ ಕತರ್ನಾಕು ಅಂದ್ರೆ ನೀನು ನನಗಿನ್ನ ಕತರ್ನಾಕಿಲ್ಲ. ನಿನ್ನು ಪರವಾಗಿಲ್ಲ ಬೊಲ್ ಕತರ್ನಾಕಿದ್ಯಾ ನೀನು. ಅಬ್ಬಬ್ಬಬ್ಬಬ್ಬ. ಪೊದ್ದಿಗೆ ಸರಿಯಾಗಿ ಸಿಕ್ಕಿದ್ಯಾ ಬಿಡು ಸೊಸೆ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಸರ್ಸರ್ ಹೋಗೋಣ. ಅಲ್ಲಿರೋ ನಿಧಿಯೆಲ್ಲ ತುಂಬ್ಕೊಬಿಟ್ಟು ಬರೋಕ್ಕೆ ಚೀಲಾಗಿಲ್ಲ ಏನಾರ ತರಬೇಕಿತ್ತಾ? ಏನಿಲ್ಲ ಏನ್ರಾಗ ತುಂಬಿರ್ತದೋ ಅದನ್ನೇ ಎತ್ಕೊಂಡ್ಬಿಟ್ಟು ಬಂದ್ಬಿಡೋಣ. ಸುಮ್ಮನೆ ಚೀಲಾಗಿಲ್ಲ ಒತ್ಕೊಂಡು ತುಂಬ್ಕೊಬರೋದು ಹೆಂಗೆ? ಅರ್ಜೆಂಟಾಗಿ ನಾವು ಹಂಗೆ ಬಂದ್ಬಿಟ್ವಿ. ಸರಿ ಬರ್ರಿ ಹೋಗೋಣ ಸರ್ನ. ಮಗಳೇ ಬ್ಯಾಟ್ರಿ ತಕ ಅಂತ ಹೇಳಿದ್ನಲ್ಲ, ಮೊಬೈಲಾಗಿ ಇರಕ್ಕಿಲ್ವಾ ಬ್ಯಾಟ್ರಿ ನೋಡಿ? ಅಯ್ಯೋ ಏನೋ ಶಬ್ದ ಕೇಳಿಸ್ತಾ ಇಲ್ವಾ? ಏನೋ ಶಬ್ದ ಕೇಳಿಸ್ತೈತೆ. ಕೇಳಿಸ್ಕ ಉಯ್ ಅಂತ ಏನೋ ಶಬ್ದ ಕೇಳಿಸ್ತೈತೆ. ಹೂ ಕಣಮ್ಮ ಶಬ್ದ. ಅಯ್ಯೋ ರಾಮ ನೀವೇ ನಗ್ನಗ್ತಾ ಹಿಂಗಿದ್ದೀರಲ್ಲ, ನಿಮಗೆ ಭಯ ಆಯ್ತಿಲ್ವಾ? ಏನೇನೋ ಶಬ್ದ ಕೇಳಿಸ್ತೈತೆ, ಏನೇನೋ ಆಯ್ತೈತೆ. ದೆಯ್ಯಪ್ಪಯ್ಯ ಏನಾರ ಬತ್ತವೋ, ನಾಯಿ ನರಿ ಚಿರತೆ ಏನಾರ ಬತ್ತವೆ ಅಂತ ಭಯ ಆಯ್ತಿಲ್ವಾ? ನಾವು ಇಂಥ ಕೆಲಸ ಎಲ್ಲ ಬೇಜಾನ್ ಮಾಡಿದೀವಿ. ಯಾಕೆ ಹೆದರ್ಕೋಬೇಕು? ನೀವು ಹೊಸ್ದಾಗಿ ಮಾಡ್ತಾ ಇದ್ದೀರಾ? ನಾವು ನಮ್ಮ ಊರ್ತಾಗೆಲ್ಲನೂ ನಿಧಿ ಐತೆ ಅದೈತೆ ಇದೈತೆ ಅಂತ ಹೋಗ್ಬಿಟ್ಟು ನಾವು ಬೇಜಾನ್ ಓಡಾಡ್ಕೊಂಡು ನಾವು ಬಂದು ಎಲ್ಲ ಏನು ಹೊಸಿಯಾಗೈತೆ ನಮ್ದು. ಅಯ್ಯೋ ಬೇಜಾನ್ ಆಗೋಗ್ಬಿಟ್ಟೈತಿ. ಏನು ಮಾಡ್ತೀರಾ? ಸುಮ್ಕೆನೇನಿಯಾ? ಏನು ಸಿಗಲಿಲ್ಲ ಮಾಡಲಿಲ್ಲ. ಇವಾಗ ನೀವು ಹೋಯ್ತಾ ಇದ್ರಲ್ಲ ಹೆಂಗೋ ನಿಮ್ಮ ಜೊತೆನೂ ಬರೋಣ, ನಿಧಿ ಪದಿ ಏನಾದ್ರು ಸಿಗ್ತದ ಅಂತ ಹೇಳ್ಬಿಟ್ಟು ನಾನು ಗೊತ್ತಿರೋದು ಅಷ್ಟೇ. ಭಯ ಅದು ಇದೆಯಲ್ಲ ನನ್ನ ಜಾಯ್ಮಂದಾಗೇನೇ ಇಲ್ಲ. ಭಯ ಗಿಯ ಅವೆಲ್ಲನೂ ಯಾಕೆ ಹೆದರ್ಕೋಬೇಕು? ಏನು ಬಂದ್ರೂ ನಮಗೆ ಭಯನೇ ಆಗಲ್ಲ. ನನಗೂ ನಮ್ಮ ಅಮ್ಮಂಗೂ ನಮ್ಗೇನು ಭಯನೇ ಆಗಕ್ಕಿಲ್ಲ. ಮಗಳೇ ಏನು ಹೆದರ್ಕೋಬೇಡ. ಇವರಿಬ್ರವರಲ್ಲ, ಇವರಿಬ್ರಿಗೂ ಬಲ್ ಧೈರ್ಯ ಅನ್ನಿಸ್ತದೆ ಬಿಡು. ಧೈರ್ಯವಂತ್ರಿ ಇವರಿಬ್ರು. ಬಾ ಸುಮ್ಮನೆ ಯಾಕೆ, ನಮ್ಮ ಪಾಡಿಗೆ ನಾವು ಹೋಗೋಣ ಫಸ್ಟ್. ಇವ್ರು ಹೆಂಗೋ ಸಹಾಯಕವ್ರಲ್ಲ, ಹೆಂಗೋ ಎತ್ಕೊಂಡ್ಬಿಟ್ಟು ಬರ್ಬೋದು ಆರಾಮಾಗಿ. ಇವರು ಈ ಸೊತ್ತಾಗೆ ಮಧ್ಯರಾತ್ರಿನಾಗ ಏನು ಮಾಡ್ತಾವ್ರೆ? ಹಾಂ ಈ ಕಡೆ ಏನಕ್ಕೆ ನಡ್ಕೊಂಡು ಹೋಯ್ತಾವ್ರೆ? ಹಳೆ ಬಂಗ್ಲೆ ಹತ್ರನಾ? ಅಲ್ಲಿ ಮೊದಲೇ ನನ್ನ ಫ್ರೆಂಡ್ಸುಗಳೆಲ್ಲ ಜಾಸ್ತಿ ಅವ್ರೆ. ಅಲ್ಲೋಗಿ ಇವ್ರು ತಗ್ಲಾಕೊಂಬಿಟ್ರೆ ಇವ್ರಿಗೆ ಸರಿಯಾಗಾಯ್ತು ಬಿಡು. ಇವಕ್ಕಂತೂ ಬರೀ ಅಲಿಯೋದೇನೆ ಕೆಲಸ. ಏನಾದರೂ ಬಿಟ್ಟು ಸಿಗ್ತೈತೆ, ಫ್ರೀಯಾಗಿ ಸಿಗ್ತೈತೆ ಅಂತ ಹೇಳಿದ್ರೆ ಹೆಂಗೆ ಅಲಿತಾರೆ ಅಂದರೆ ಅಬ್ಬಬ್ಬಬ್ಬಬ್ಬ. ಹೋಗ್ರಿ ಚೆನ್ನಾಗಿ ತಗ್ಲಾಕ್ಕೊಳ್ರಿ. ಅಲ್ಲಿ ಸರಿಯಾಗಿ ಮಾಡ್ತಾರೆ. ಏನೋ ಹೆಲ್ಪ್ ಮಾಡೋಣ ಅಂದರೆ ನೀವೇನು ಅಂಥ ಒಳ್ಳೆ ಹೆಂಗುಸ್ರಂತೂ ಅಲ್ಲ. 4 ಜನನೂ ಸರಿಯಾಗಿದ್ದೀರ. ಒಬ್ರಿಗಿನ್ನ ಒಬ್ರು ಅನುಭವಿಸ್ಕೊಂಡು ಓಡಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಬರೀವ್ರಂತೆ. ಅಷ್ಟರೊಳಗಡೆ ನನ್ನ ಪೊದ್ದು ಡಾರ್ಲಿಂಗ್ ನಾನು ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಬರೀ ಹುಡುಗಿ ವೇಷ ಹಾಕೊಂಡು ತಲೆ ಕೆಟ್ಟೋಗ್ಬಿಟ್ಟೈತೆ. ಅಯ್ಯಯ್ಯೋ ಅದು ಹೇಳ್ದಂಗೆನೇನಿಯ ಮೋಹಿನಿ, ಹೇಳ್ದಂಗೆನೇನಿಯ ನೋಡ್ದೇನೆ ಎಷ್ಟು ದೊಡ್ಡ ಅರಮನೆ ಅಂತ. ದೊಡ್ಡ ಮನೆ ಇದ್ರಾಗೇನೇನಿಯ ಮಹಾರಾಜ ಇದ್ದ ಅಂತ ಅನ್ನಿಸ್ತದೆ. ಹೂ ಕಣಮ್ಮ ಎಷ್ಟು ದೊಡ್ಡ ಮನೆ ಐತಲ್ಲಮ್ಮ. ರಾಮ ಶಿವ, ರಾಜರುಗಳಿಗೆ ಯಾಕೆ ಚಿಕ್ಕ ಮನೆ ಕಟ್ಕೋತಾ ಇರಲಿಲ್ಲ? ಎಲ್ಲರೂ ದೊಡ್ಡ ಮನೆ ಕಟ್ಕೋತಾ ಇದ್ರಾ? ಯಪ್ಪ ಏನು ಒಂದು ಬೆಡ್ರೂಮ್ ಇರೋ ಮನೆ ಕಟ್ಕೊಂಡಿದ್ರೆ ಆಯ್ತಿತ್ತದ. ಅವ್ರಿಗೇನಕ್ಕೆ ಇಷ್ಟು ದೊಡ್ಡ ಮನೆ ಬೇಕಿತ್ತು? ಈ ದೊಡ್ಡ ಮನೆಗಳಾಗೇನಿಯ ಬಂದ್ಬಿಟ್ಟು ದೆಯ್ಯಗಳು ಸೇರ್ಕೊಳ್ಳೋದು. ನಮ್ಮಂಥ ಸಣ್ಣ ಮನೆಯಾಗೆ ಯಾವ ದೆಯ್ಯಗಳು ಸೇರ್ಕೊಳ್ಳೋದೇ ಇಲ್ವಲ್ಲ. ಭೂತದ ಬಂಗ್ಲೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೇರ್ಕತ್ತವೆ. ಅಮ್ಮ ಅದು ಎಲ್ಲಿ ಹೇಳಿದ್ದು ಮೋಹಿನಿ ಹೋಗು ಅಂತ ಹೇಳ್ಬಿಟ್ಟು? ಅಯ್ಯೋ ಅಮ್ಮ ನನ್ನ ಮುಂದೆ ಹಸಿ ಏನೋ ಪಾಸಾದಂಗಾಯ್ತು. ಹೂನೇ ನನ್ನ ಮುಂದೆ ಏನೋ ಬರ್ರಂತ ಪಾಸಾದಂಗಾಯ್ತು. ನನಗೂ ಹಂಗೆ ಅನ್ನಿಸ್ತು.
ಅಯ್ಯಯ್ಯೋ ನೀವು ಬಂದಿದ ತಕ್ಷಣ ಏನೇ ಎದುರ್ಸಕ್ ಹೋಗ್ಬೇಡಿ ಸುಮ್ಕಿರ್ರಿ. ಅಯ್ಯೋ ರಾಮ, ಇನ್ನು ಬಂದು 10 ನಿಮಿಷ ಆಗಿಲ್ಲ ಆಗ್ಲೇ ಏನೇ ನಡುಗಿಸ್ತಿರಲ್ಲ ನಮ್ಮನ್ನ. ಒಸಿ ತಡ್ಕೊಳ್ಳಿ. ಅಯ್ಯೋ ಇಷ್ಟು ಬಿರ್ನ ಎದುರಿಸ್ಬಿಟ್ರೆ ಹೆಂಗೆ? ನಾವು ಅಲ್ಲಿ ಹೋಗ್ಬಿಟ್ಟಲ್ಲಿ ಹುಡುಕ್ಬೇಕಲ್ಲಿ ಎಲ್ಲೆಲ್ಲಿ ಏನೇನು ನಿಕ್ಕವ್ರೆ ಏನೇನು ಎತ್ತ ಅಂತ ಹೇಳ್ಬಿಟ್ಟು. ನೀವು ಹಿಂಗೆ ನನಗೆಲ್ಲ ಭಯ ಪಡ್ಸಕ್ಕಂತೂ ಹೋಗ್ಲೇಬೇಡಿ. ನಾವ್ಯಾಕವ ಭಯ ಪಡ್ಸನಿ? ನಾವ್ಯಾಕೆ ಭಯ ಪಡ್ಸನಿ ಹೇಳು? ಏನೋ ನಮ್ಮ ಮುಂದೆ ಪರ್ರ ಅಂತ ಹೇಳ್ಬಿಟ್ಟು ಪಾಸದಂಗಾಯ್ತು. ನನಗೂ ಯಾಕೋ ಈಗ ಅದೇ ಜಲ್ 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 ಅಂತೈತೆ. ಎಲ್ಲ ಸುಳ್ಳು ಪಳ್ಳು ಅನ್ಕೊಂಡಿದ್ದೆ, ಆದ್ರೂ ಈಗ ಒಂಥರ ಗಡ 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 ನಡುಗ್ದಂಗೆ ಆಯ್ತೈತೆ. ಅಮ್ಮ ಸುಮ್ಕಿರಮ್ಮ, ನೀನು ಎದುರಿಸ್ಬೇಡ ಅಮ್ಮ. ಏನನ್ನಾಗ್ಲಿ ನಿಧಿ ತಕೊಂಡೇ ಏನೋ ಹೋಗ್ಬೇಕು. ಇಲ್ಲ ನಿಧಿ ತಗೊಂಡಿದ್ದಂಗೆ ಹೋದ್ರೆ ಸಂದಾಕಿರಕಿಲ್ಲ ಕಣಮ್ಮ. ನಿಧಿ ತಕೊಂಡೇ ಹೋಗೋಣ ಕಣಮ್ಮ. ಅಯ್ಯೋ ಅದೇ ಡಬ 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 ಅಂತೈತಲ್ಲ. ಸರಿ, ಅವಳೇನು ಹೇಳಿದ್ದೇನೋ ಮ್ಯಾಲ್ಗಡೆಗೆ ಹೋಗ್ಬಿಟ್ಟು ಎಲ್ಲೋ ಎಡಗಡೆನೋ ಬಲಗಡೆನೋ ತಿರುಗ್ರಿ ಅಂತ ಹೇಳ್ತಿದ್ಲಲ್ಲ. ನೋಡಿ, ಎಡಗಡೆನೋ ಬಲಗಡೆನೋ ತಿರುಗಿದ್ರೆ ಸಿಗ್ತದೆ. ಎತ್ಕೊಂಡು ದೌಡ ಒಂದೇ ಕಿತ್ತುಕೇನಿಯ ಓಡ್ ಬಂದ್ಬಿಡೋಣ. ನೋಡಿ ಮಗಳೇ, ನಿಧಾನಕ್ಕತ್ತು. ಅಯ್ಯೋ ದೇವ್ರೆ, ಮೋಹಿನಿ ಗಿರಣಿಯ ತಂದ್ಬಿಟ್ಟು ನಾನು ಮುಂದೆ ಇಕ್ಕು ಅಂತ ನನ್ನ ಹೇಳ್ಬೇಕಿತ್ತಮ್ಮ ನಾವು. ಅವಾಗ ತಲೆನೇ ಓಡ್ಲಿಲ್ಲ, ಇವಾಗ ಓಡ್ತಾ ಇತ್ತಲೆ. ನಡೀರಿ ಹೋಗ ನಡೀರಿ. ಅಮ್ಮ ಎಷ್ಟು ವಿಶಾಲವಾಗೈತೆ ಮಗಳೇ. ಯಾವುದಕ್ಕೂ ಹುಷಾರಾಗಿರು ಸರಿನಾ? ಏನಾರ ನಿನಗೆ ಮುಂಚೆ ಏನಾದರೂ ನಿಧಿ ಕಾಣಿಸಿದ್ರೆ ಇವರಿಬ್ರಿಗೂ ನಾಲ್ಕು ಬಾರಿಸ್ಬಿಟ್ಟು ನಿಧಿ ಎಲ್ಲ ಎತ್ಕೊಂಬಿಟ್ಟು ಹಂಗೇನೇ ಓಡ್ ಬಂದ್ಬಿಡೋಣ. ಅಮ್ಮ ನೋಡಿ ಅಮ್ಮ, ಹೋಗೋಣ ನಿಧಾನಕ್ಕೆ. ಏಯ್ ಬರ್ರಿ ಮ್ಯಾಕೆ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ? ಸರ್ನ ಬನ್ನಿ. ಬಂದ್ವಿ ಬಂದ್ವಿ ಮಗಳೇ, ಹುಷಾರಾಗಿರು. ಹೋಯ್ತಾ ಇದೀವಿ, ಬೂತದ ಬಂಗ್ಲೆ ಬೇರೆ. ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಈ ಮನೆಯಾಳಿಗಳನ್ನ ನಂಬಕ್ಕೆ ಹಾಕಿಲ್ಲ. ಇವರು ನಮ್ಮಂಗೇನೆ ಫುಲ್ ಖತರ್ನಾಕ್ ಅವ್ರೆ. ಬೇಕಾರೆ ಒಡವೆ ದುಡ್ಡು ಎಲ್ಲ ಸಿಕ್ಕಿದ್ಮೇಲೆ ನಮ್ಮನೆ ಬಡ್ದಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ನೋಡು, ಈ ಮನೆಯಾಗ ಏನೋ ಬರ್ಬರ್ ಅಂತ ಓಡಾಡ್ದಂಗೆ ಆಯ್ತೈತೆ. ಸರಿನಾ? ಹುಷಾರಾಗಿ ನಾವು ನೋಡ್ಕೋಬೇಕು ನಾವಿಬ್ರು. ನಿಂಗೆ ತಾಯ್ತ ಕೊಟ್ಟಿದ್ದೀನಿ ತಾನೇ? ತಾಯ್ತ ಮಾಡಿಕೊಂಡಿದ್ಯಾ ತಾನೇ? ಹೂ ಕಣಮ್ಮ. ಸರಿ, ಅದನ್ನ ಹಂಗೆ ಮಾಡಿಕ. ಅಕಸ್ಮಾತ್ ನಿನ್ಗೆ ಏನಾದ್ರೂ ಫಸ್ಟ್ಗೆ ನೀನು ಕಾಣಿಸ್ತು ನಿಧಿ ಅಂತ ಹೇಳಿದ್ರೆ ಎತ್ಕೊಂಡು ಹಂಗೆ ಇಬ್ರು ತುಂಬ್ಕೊಬಿಟ್ಟು ಏನಕ್ಕಾದ್ರೂ ಓಡ್ ಬಂದ್ಬಿಡೋಣ. ಓಹೋ, ಇವ್ರು ಕೂಡ 2-3 ಕಾಯನೇ ಹಾಕ್ಬೇಕು. ನಮಗೂ ಶಾನೆ ಬೇಕು. ನಾವು ಸಂದಕ್ಕಿರ್ಬೇಕು ತಾನೇ ಜೀವನದಾಗೆ. ಇವ್ರ ಮಾತೆಲ್ಲ ಕೇಳ್ಬೇಡ ಸರಿನಾ? ಸರಿ ಕಣಮ್ಮ. ಮಗಳೇ, ಇನ್ನೂ ಒಂದು ಮೆಟ್ಲತ್ಕೊಂಡು ಮ್ಯಾಲಕ್ಕೆಲ್ಲಾರ ಹೋಗ್ಬೇಕಾ? ಮ್ಯಾಲ್ ನೋಡು, ಮ್ಯಾಲೆಲ್ಲ ಒಂಥರ ಹೆಂಗೈತೆ. ಅಯ್ಯೋ, ನಮಗೆ ನಿಧಿ ಸಿಗ್ತದೋ ಸಿಗಕ್ಕಿಲ್ವೋ? ಅಯ್ಯೋ ಅಮ್ಮ, ಎದೆ ಜಲ್ 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 ಅಂತೈತೆ ಕಣವ. ಮಗಳೇ, ಇಲ್ಲೇ ಬಲಗಡೆ ಅಂತ ಹೇಳಿದಲ್ಲ, ಬಲಗಡೆಗೆ ಬಂದ್ರು ಇಲ್ಲ ಎಡಗಡೆಗೆ ಬಂದ್ರು ಇಲ್ಲ, ಎಲ್ಲಿ ಸಿಗ್ತದೆ ಅಂತ. ಇನ್ನೂ ಮ್ಯಾಲ್ಗಡೆ ಒಂದು ಅಂತಸ್ತೈತೆ ನೋಡಲ್ಲಿ, ಏನೋ ಕಾಣಿಸ್ತೈತೆ. ಇನ್ನೂ ಹೊತ್ಕೊಂಡು ಮ್ಯಾಲಕ್ಕೆ ಹೋಗೋಣ. ಈ ಮೋಹಿನಿ ಮಾತಿದೆ, ಬಲಗಡಿಗೆ ಹೋದ್ರೆ ಸಿಗ್ತದೆ ಅಂತ ಹೇಳಿದ್ಲು. ಯಾವ ಕಡೆ ಬಲಗಡಿಗೆ ಹೋದ್ರೂ ಎಲ್ಲೂ ಕಾಣ್ತಾ ಇಲ್ವೇ? ಇನ್ನು ಎತ್ತೋಗನಿ ಹೇಳು. ನಮಗಂತೂ ಒಳ್ಳೆ ಕಥೆಯಾಗೋಗ್ಬಿಡ್ತು. ಏನು ಮಾಡೋದು, ಏನು ಕಥೆಯೋ. ಬಾರೆ ನಿಧಾನಕ್ಕೆ ಹತ್ಕೊಂಡು ಮ್ಯಾಲಕ್ಕೂ ಇನ್ನೊಂದು ಸ್ಟೆಪ್ ಮ್ಯಾಲ್ಗಡಿಗೆ ಹೋಗೋಣ ಬಾ. ಅಮ್ಮ ಹುಷಾರಾಗಿ ನೋಡಿ. ಸುಮ್ಕೇನೆ ಆಮೇಕಿಂದ ಯಾವ್ದನ್ನ ದೇವಪ್ಪ ವಾಟ ಕಾಯಿಸ್ಕೊಬಿಟ್ಟತು. ಏನು ಮುಟ್ಟಕ್ಕೆ ಹೋಗ್ಬೇಡ, ನಿಧಾನಕ್ಕೆ ನೋಡಿ. ಅಪ್ಪ ಅಪ್ಪ ಅಪ್ಪ, ಯಾರೋ ಬಂದ್ರು ಕಣಪ್ಪ. ನಮ್ಮನೆಗೆ ಯಾರೋ ಬಂದವ್ರೆ ಕಣಪ್ಪ. ಅಪ್ಪ, ಇವ್ರ ಜೊತೆ ನಾನು ಆಟ ಆಡ್ಲಾ? ಸುಮ್ಕಿರೋ ಮಗನೇ. ಯಾರು ಏನಕ್ಕೆ ಬಂದವ್ರೆ ಎತ್ತು ಬಂದವ್ರೆ ವಿಚಾರಿಸ್ಬೇಕು ತಾನೇ. ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಹಂಗೆಲ್ಲ ಇದು ಮಾಡಬಾರ್ದು. ಸುಮ್ಮನಿರು. ಅವ್ರು ಏನಕ್ಕೆ ಬಂದವರು, ಯಾಕೆ ಬಂದವರು, ಯಾವ ವಿಚಾರನೂ ನಮ್ಗೆ ಗೊತ್ತಿಲ್ಲ. ನಿಧಾನಕ್ಕೆ ವಿಚಾರಿಸ್ಬೇಕು. ಇಲ್ಲ ಅಪ್ಪ, ಆಟ ಆಡೋಣಪ್ಪ. ತುಂಬಾ ಚೆನ್ನಾಗವ್ರೆ ಕಣಪ್ಪ ಇವರೆಲ್ಲನೂ. ನಾವು ನೋಡಪ್ಪ ಹೆಂಗಿದೀವಿ, ಅವ್ರು ನೋಡಪ್ಪ ಹೆಂಗವ್ರೆ ಬಣ್ಣದಾಗವ್ರೆ. ನಾವು ನೋಡಿದ್ರೆ ಬೆಳ್ಳಗಿದೀವಿ, ಅವ್ರು ನೋಡಪ್ಪ ಬಣ್ಣದ ಹೆಂಗ್ ಹಾಕೊಂಡವ್ರೆ. ಯಾರಿವರು? ನಮ್ಮ ಜಾಗಕ್ಕೆ ಯಾಕೆ ಬಂದರು? ಈ ಮನುಷ್ಯರು ಬಂದರು ಅಂದರೆ ಏನಾದರೂ ಒಂದು ಎಡವಟ್ಟೆ. ನಮ್ಮ ದೇವದಾಗಿರೋ ಗುಂಪುಗಳಿಗೆಲ್ಲನೂ ಹೇಳ್ಬೇಕು, ಯಾರೋ ಹೊಸಬ್ರು ಬಂದು ಅಟ್ಕಾಯಿಸ್ಕೊಂಡವ್ರೆ ಅಂತ. ಅಪ್ಪ, ಅವ್ರ ಮೇಲ್ಗಡಿಗೆ ಹೋಗ್ತಾವ್ರೆ ಬಾಪ್ಪ.